ಇನ್ನು ದಾವಣಗೆರೆ ಬಂಡಾಯದಲ್ಲಿ ನಜೀರ್ ಅಹಮದ್ ಭೇಟಿಯಾದ್ರು ಜಮೀರ್ ಅಹಮದ್. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಕೋಕ್. ಈ ಬೆನ್ನಲ್ಲೇ ನಜೀರ್ ಅಹಮದ್ ಭೇಟಿಯಾದ್ರು ಜಮೀರ್ ಅಹಮದ್. ಸರ್ಕಾರಿ ನಿವಾಸದಲ್ಲಿ ನಜೀರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಜಮೀರ್. ದಾವಣಗೆರೆ ಮುಸ್ಲಿಂ ಬಂಡಾಯದ ಬಗ್ಗೆ ನೆನೆ ಸಿಎಂ ಭೇಟಿಯಾಗಿದ್ರು ಜಮೀರ್. ಸಿಎಂ ಜೊತೆ ಚರ್ಚೆ ನಂತರ ಈಗ ನಜೀರ್ ಅಹಮದ್ ಜೊತೆ ಜಮೀರ್ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಿಂದ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮದ ಬೆನ್ನಲ್ಲೇ ಜಮೀರ್ ಭೇಟಿಯಾಗಿರುವುದು. ಒಂದು ಅಬ್ದುಲ್ ಜಬ್ಬಾರ್, ಇನ್ನೊಂದು ನಜೀರ್ ಅಹಮದ್. ಇಬ್ಬರ ಮೇಲೆ ಪಕ್ಷ ಕ್ರಮ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಜಮೀರ್ ಭೇಟಿಯಾಗಿದ್ದಾರೆ. ನೆನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು, ಇವತ್ತು ನಜೀರನ್ನ ಭೇಟಿಯಾದ್ರು ಜಮೀರ್. ಮುಸ್ಲಿಂ ವೋಟ್ಗಳೇ ಅತಿ ಹೆಚ್ಚು ಇರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಲವು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ. ಆದರೆ ಅವರ ನಿಧನದ ನಂತರ ನಡೆದಂತ ಉಪಚುನಾವಣೆಯಲ್ಲಿ ಈ ಬಾರಿ ನಮಗ್ ಟಿಕೆಟ್ ಸಿಗಬೇಕು ಅಂತ ಅಲ್ಲಿನ ಸಮುದಾಯ, ಮುಸ್ಲಿಂ ಸಮುದಾಯದವರು ಪಟ್ಟು ಹಿಡಿದು ಕೂತು ಇಲ್ಲಿ ತನಕ ನಾವು ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ, ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ, ಈಗಲಾದ್ರೂ ನಮ್ಗೊಂದು ಅವಕಾಶ ಕೊಡಿ ಅಂತ. ಆದ್ರೆ ಅವಕಾಶ ಸಿಕ್ಕಿಲ್ಲ ಮುಸ್ಲಿಂ ಸಮುದಾಯಕ್ಕೆ. ಸಿಟ್ಟಿಗೆದ್ರು ಮುಸ್ಲಿಂ ಸಮುದಾಯದ ನಾಯಕರು, ಮುಖಂಡರು. ಜಮೀರ್ ಕೂಡ ಹೋಗಿ ಸುದ್ದಿಗೋಷ್ಠಿ ನಡೆಸಿ ವಾಪಸ್ ಬಂದ್ರೆ ಹೊರತು ಪ್ರಚಾರದ ಅಖಾಡದಲ್ಲಿ ಇರಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.